ನಮ್ಮ ಜೀವನವನ್ನು ಬದಲಾಯಿಸಬೇಕಾದ ಮೊದಲ ವ್ಯಕ್ತಿ ಯಾರು? ಉತ್ತರವನ್ನು ಹೊರಗೆ ಹುಡುಕುವ ಮೊದಲು ಒಮ್ಮೆ ನಮ್ಮೊಳಗೆ ನೋಡೋಣ. ಅಲ್ಲಿಂದಲೇ ಪ್ರೀತಿ ಮತ್ತು ಬೆಳಕು ಹುಟ್ಟಬಹುದು. ನಮಸ್ತೆ ಸ್ನೇಹಿತರೆ, ಪ್ರೀತಿ ಮತ್ತು ಬೆಳಕಿನ ಚಾನಲಿಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಲೂಯಿಸ್ ಹೇ ಅವರ ಪ್ರಸಿದ್ಧ ಪುಸ್ತಕ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್. ಈ ಪುಸ್ತಕ ಕೇವಲ ಜೀವನವನ್ನು ಬದಲಾಯಿಸುವ ಬಗ್ಗೆ ಮಾತನಾಡುವುದಿಲ್ಲ, ನಮ್ಮನ್ನು ನಾವು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾತನಾಡುತ್ತದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಂದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ಬರುತ್ತವೆ. ಸಂಬಂಧಗಳಲ್ಲಿ ಸಮಸ್ಯೆ, ಹಣದ ಬಗ್ಗೆ ಭಯ, ನಮ್ಮ ಬಗ್ಗೆ ನಮಗೆ ಅಸಮಾಧಾನ, ಹಳೆಯ ನೋವು, ಕೋಪ, ಅಸುರಕ್ಷಿತತೆ. ಆಗ ನಾವು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ನನ್ನ ಜೀವನದಲ್ಲಿ ಹೀಗೇಕೆ ಆಗುತ್ತಿದೆ? ಆದರೆ ಲೂಯಿಸ್ ಹೇ ನಮ್ಮ ಗಮನವನ್ನು ಸ್ವಲ್ಪ ಬೇರೆ ಕಡೆಗೆ ತಿರುಗಿಸುತ್ತಾರೆ. ನಮ್ಮೊಳಗೆ ಯಾವ ನಂಬಿಕೆಗಳು ಕೆಲಸ ಮಾಡುತ್ತವೆ ಎಂದು ನಮ್ಮನ್ನೇ ನೋಡಿಕೊಳ್ಳಲು ಪ್ರೇರೇಪಿಸುತ್ತಾರೆ. ಮೊದಲ ಹೆಜ್ಜೆ ಅವೇರ್ನೆಸ್, ಅಂದರೆ ಬದಲಾವಣೆಯ ಮೊದಲ ಹೆಜ್ಜೆ ನಮ್ಮನ್ನೇ ನಾವು ಗಮನಿಸುವುದು. ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಪದೇ ಪದೇ ಬರುತ್ತವೆ? ನಾನು ಸಾಕಷ್ಟು ಒಳ್ಳೆಯವನಲ್ಲ, ನನ್ನಿಂದ ಏನು ಆಗುವುದಿಲ್ಲ, ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ, ನನಗೆ ಅದೃಷ್ಟವೇ ಇಲ್ಲ. ಇಂಥ ಆಲೋಚನೆಗಳನ್ನು ನಾವು ಎಷ್ಟು ವರ್ಷಗಳಿಂದ ನಂಬಿಕೊಂಡಿದ್ದೇವೆ? ಅದು ಸತ್ಯವೇ, ಅಥವಾ ಬಹಳ ವರ್ಷಗಳಿಂದ ಕೇಳುತ್ತಾ ಬಂದಿರುವ ಹಳೆಯ ನಂಬಿಕೆಗಳೇ? ಇಲ್ಲಿಂದಲೇ ಆತ್ಮ ಪರಿಶೀಲನೆ ಪ್ರಾರಂಭವಾಗುತ್ತದೆ. ಅದೇ ಸೆಲ್ಫ್ ಲವ್. ಈ ಪುಸ್ತಕದ ಅತ್ಯಂತ ಮುಖ್ಯವಾದ ವಿಚಾರಗಳಲ್ಲಿ ಒಂದು ನಮ್ಮನ್ನೇ ನಾವು ಪ್ರೀತಿಸಿಕೊಳ್ಳುವುದು. ಹೌದು ಸ್ನೇಹಿತರೆ, ನಮ್ಮನ್ನೇ ನಾವು ಪ್ರೀತಿಸಿಕೊಳ್ಳುವುದು. ನಮ್ಮ ತಪ್ಪುಗಳನ್ನು, ನಮ್ಮ ಅಪೂರ್ಣತೆಗಳನ್ನು, ನಮ್ಮ ಹಳೆಯ ನೋವುಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು. ಒಂದು ಗುಲಾಬಿ ಮೊಗ್ಗಿನಿಂದ ಹೂವಾಗಿ ಅರಳುವುದು ಸುಂದರವಾಗಿರುವಂತೆ ನಮ್ಮ ಜೀವನವು ಬದಲಾಗುತ್ತಾ ಇದ್ದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಾವು ಪರಿಪೂರ್ಣರಾಗಬೇಕು ಎಂದು ಕಾಯಬೇಕಾಗಿಲ್ಲ. ನಾವು ಈಗಿರುವ ಸ್ಥಿತಿಯಲ್ಲಿಯೇ ನಮ್ಮನ್ನು ಗೌರವಿಸಲು ಪ್ರಾರಂಭಿಸಬಹುದು. ಹೌದು ಸ್ನೇಹಿತರೆ, ಬದಲಾವಣೆ ಬೇಕು ಎಂದು ತಿಳಿದುಕೊಳ್ಳುವುದು ಒಂದು ವಿಷಯ, ಆದರೆ ಬದಲಾವಣೆಯನ್ನು ಆಯ್ಕೆ ಮಾಡುವುದು ಮತ್ತೊಂದು ವಿಷಯ. ನಮ್ಮ ಹಳೆಯ ಕೋಪವನ್ನು ಹಿಡಿದಿಟ್ಟುಕೊಂಡರೆ ಇದ್ದರೆ, ಹಳೆಯ ನೋವನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡರೆ, ಹಳೆಯ ನಂಬಿಕೆಗಳನ್ನು ಸತ್ಯ ಎಂದು ನಂಬುತ್ತಿದ್ದರೆ ಹೊಸ ಜೀವನ ಹೇಗೆ ಬರಬೇಕು? ಹೌದು ಸ್ನೇಹಿತರೆ, ನಾನು ಇದನ್ನು ಇನ್ನು ಏಕೆ ಹಿಡಿದುಕೊಂಡಿದ್ದೇನೆ? ಬಿಡುವುದು ಎಂದರೆ ಸೋಲುವುದು ಅಲ್ಲ. ಬಿಡುವುದು ಎಂದರೆ ನಮ್ಮನ್ನೇ ನಾವು ಮುಕ್ತಗೊಳಿಸುವುದು. ನಮ್ಮ ಗಮನ ಎಲ್ಲಿದೆ? ನಾವು ಯಾವುದರ ಮೇಲೆ ಹೆಚ್ಚು ಗಮನ ಕೊಡುತ್ತೇವೆಯೋ ಅದೇ ನಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ದೊಡ್ಡದಾಗುತ್ತದೆ. ಆದ್ದರಿಂದ ನನಗೆ ಯಾವ ಜೀವನ ಬೇಕು ಎಂದು ನಾವೇ ಆಯ್ಕೆ ಮಾಡಿಕೊಳ್ಳಬೇಕು. ನಮಗೆ ಶಾಂತಿ ಬೇಕಾ? ನಮಗೆ ಪ್ರೀತಿ ಬೇಕಾ? ಅಥವಾ ನಮಗೆ ಆತ್ಮವಿಶ್ವಾಸ ಬೇಕಾ? ಅಥವಾ ಆರೋಗ್ಯಕರ ಸಂಬಂಧಗಳು ಬೇಕು? ಹಾಗಾದರೆ ನಮ್ಮ ಗಮನವನ್ನು ನಿಧಾನವಾಗಿ ನಾವು ಬಯಸುವ ಜೀವನದ ಕಡೆಗೆ ತಿರುಗಿಸಬೇಕು. ಹೌದು ಸ್ನೇಹಿತರೆ, ನಮ್ಮ ಗಮನವನ್ನು ನಿಧಾನವಾಗಿ ನಾವು ಬಯಸುವ ಜೀವನದ ಕಡೆಗೆ ತಿರುಗಿಸಬೇಕು. ಪ್ರತಿದಿನದ ಅಭ್ಯಾಸ. ಬದಲಾವಣೆ ಎನ್ನುವುದು ಒಂದೇ ದಿನದಲ್ಲಿ ಆಗುವುದಿಲ್ಲ. ಹೊಸ ಆಲೋಚನೆಗಳನ್ನು ಮತ್ತು ಅಭ್ಯಾಸವನ್ನು ಮಾಡಬೇಕು. ಪ್ರತಿದಿನ ನಮ್ಮನ್ನೇ ನಾವು ಹೇಳಿಕೊಳ್ಳಬಹುದು. ಮೊದಲನೇದಾಗಿ, ನಾನು ನನ್ನನ್ನು ಪ್ರೀತಿಸುತ್ತೇನೆ. ಎರಡನೇದಾಗಿ,
ನಾನು ನನ್ನ ಹಳೆಯ ನೋವುಗಳನ್ನು ನಿಧಾನವಾಗಿ ಬಿಡುತ್ತಿದ್ದೇನೆ. ಮೂರನೇದಾಗಿ, ನಾನು ಬದಲಾವಣೆಗೆ ತೆರವಿದ್ದೇನೆ. ನಾಲ್ಕನೇದಾಗಿ, ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಸ್ವೀಕರಿಸಲು ನಾನು ಸಿದ್ಧನಿದ್ದೇನೆ. ಇವು ಕೇವಲ ಪದಗಳಲ್ಲ, ನಮ್ಮೊಳಗೆ ಹೊಸ ರೀತಿಯ ಆಲೋಚನೆ ಬೆಳೆಸಿಕೊಳ್ಳುವ ಒಂದು ಅಭ್ಯಾಸ. ಈ ಪುಸ್ತಕ ನಮಗೆ ಒಂದು ಸುಂದರವಾದ ಪ್ರಶ್ನೆಯನ್ನು ಕೊಡುತ್ತದೆ. ನಮ್ಮ ಜೀವನ ಬದಲಾಗಬೇಕೆಂದು ಕಾಯುತ್ತಾ ಕುಳಿತುಕೊಳ್ಳಬೇಕೇ, ಅಥವಾ ಬದಲಾವಣೆಯ ಮೊದಲ ಹೆಜ್ಜೆಯನ್ನು ನಾವೇ ಇಡಬೇಕೇ? ಹೌದು ಸ್ನೇಹಿತರೆ, ಬಹುಶಃ ನಮ್ಮ ಜೀವನದ ಎಲ್ಲವನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಆಲೋಚನೆಗಳನ್ನು ಗಮನಿಸುವುದು, ನಮ್ಮನ್ನು ನಾವು ಪ್ರೀತಿಸುವುದು, ಹಳೆಯದನ್ನು ಬಿಡಲು ಪ್ರಯತ್ನಿಸುವುದು ಮತ್ತು ಹೊಸದನ್ನು ಆಯ್ಕೆ ಮಾಡುವುದು, ಅದು ನಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಹಾಗಾಗಿ ಇಂದಿನಿಂದ ಒಂದು ಸಣ್ಣ ಬದಲಾವಣೆಯನ್ನು ಮಾಡೋಣ. ಜಗತ್ತನ್ನು ಬದಲಾಯಿಸುವ ಮೊದಲು ನಮ್ಮೊಳಗಿನ ಧ್ವನಿಯನ್ನು ಬದಲಾಯಿಸೋಣ. ಏಕೆಂದರೆ ನಮ್ಮ ಜೀವನವನ್ನು ಬದಲಾಯಿಸುವ ಪ್ರಯಾಣ ನಮ್ಮಿಂದಲೇ ಪ್ರಾರಂಭವಾಗುತ್ತದೆ. ಒಂದು ಪ್ರಶ್ನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ನಮ್ಮ ಜೀವನವನ್ನು ಬದಲಾಯಿಸಬೇಕಾದ ಮೊದಲ ವ್ಯಕ್ತಿ ಯಾರು? ಉತ್ತರವನ್ನು ಹೊರಗೆ ಹುಡುಕುವ ಮೊದಲು ಒಮ್ಮೆ ನಮ್ಮೊಳಗೆ ನೋಡೋಣ. ಅಲ್ಲಿಂದಲೇ ಪ್ರೀತಿ ಮತ್ತು ಬೆಳಕು ಹುಟ್ಟಬಹುದು. ಸ್ನೇಹಿತರೆ, ನಿಮಗೆ ಈ ವಿಚಾರ ಇಷ್ಟವಾದರೆ ಪ್ರೀತಿ ಮತ್ತು ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಅರ್ಥಪೂರ್ಣ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.